ಒಂದು ಒಳ್ಳೆಯ ಸೇವೆಯನ್ನು ಮಾಡುವ ಹೆಣ್ಮಕ್ಳನ್ನ ಈ ಜಿಲ್ಲೆಗೆ ಕೊಡುಗೆ ಕೊಡ್ತಾ ಇರೋದಕ್ಕೆ ಮೊದಲಿಗೆ ನಾನು ಪ್ಯಾಲೇಸ್ ಸಿಟಿ ಲಯನ್ಸ್ ಸಂಸ್ಥೆ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ಚಾರ್ಟರ್ನ ಈಗ ಆಲ್ರೆಡಿ ಚಾರ್ಟರ್ ಬಂದಿರಬೇಕಾ ಅಂತ ಬಂದಿದೆಯಾ? ಇನ್ನೂ ಬಂದಿಲ್ಲ. ಚಾರ್ಟರ್ನ ಗವರ್ನರೇ ಕೊಡಬೇಕು. ಅವ್ರು ಇವಾಗ ಭೂತಾನ್ಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವರು ಇನ್ನೊಂದು ವಾರದಲ್ಲಿ ಬರ್ತಾರೆ. ಅಷ್ಟರೊಳಗಡೆ ಚಾರ್ಟರ್ ಬಂದ್ಬಿಡುತ್ತೆ. ಒಂದು ಒಳ್ಳೆಯ ಸಂದರ್ಭವನ್ನು ನೋಡಿ ನಿಮಗೆ ಚಾರ್ಟರ್ ಪ್ರೆಸೆಂಟ್ ಮಾಡ್ತಾರೆ. ಈಗ ಆಲ್ರೆಡಿ ಅಫಿಷಿಯಲಾಗಿ ಮೋಸ್ಟ್ಲಿ ಚಾರ್ಟರ್ ಆಗೋಗಿದೆ. ಇನ್ನು ಬೆಳಿಗ್ಗೆ ಗೊತ್ತಾಗುತ್ತೆ ನಿಮ್ಗೆ ಹೈಲೈಟ್ ಆಗಿದೆಯಾ ಅಂತ. ಇವತ್ತು ನನ್ನ ಆತ್ಮೀಯ ಗೆಳೆಯ ರಾಜು ಭಾಳ ಹಿಂದೆನೇ ಮಹೇಶ್ವರಿ ಕೈಲಿ ಕ್ಲಬ್ ಮಾಡಿಸ್ತೀನಣ್ಣ ಅಂತ ರಾಜು ಹೇಳ್ತಾ ಇದ್ದದ್ದು ನನಗೆ ಜ್ಞಾಪಕ. ಅನಿವಾರ್ಯ ಕಾರಣಗಳಿಂದ ಅದೆಂಗೋ ಮುಂದಕ್ಕೆ ಬಂದು ಈಗ ಆ ಒಂದು ಯೋಗ ಕೂಡ ಬಂದಿದೆ. ಮಹೇಶ್ವರಿ ಅವರಿಗೆ ಇವೆಲ್ಲ ಅವ್ರ ಮೇಲೆ ಒಂದು ಭರವಸೆಯನ್ನು ಇಟ್ಟು ಒಂದು ನಾಯಕತ್ವದ ಗುಣ ಅವ್ರಿಗಿದೆ ಅಂತ ಹೇಳಿ ಕೊಟ್ಟಿದ್ದೀರಿ. ಆ ಜವಾಬ್ದಾರಿಯನ್ನು ಅವರು ಖಂಡಿತ ನಿಭಾಯಿಸ್ತಾರೆ. ಮತ್ತು ಇನ್ನೊಬ್ಬ ನನ್ನ ಆತ್ಮೀಯ ಸ್ನೇಹಿತನ ಶ್ರೀಮತಿಯವರು ಆಶಾ, ಅವರು ಮಗಳನ್ನ ಅಮೇರಿಕಾದಲ್ಲಿ ಬಿಟ್ಟವ್ರೆ. ಅದು ಏನು ಯೋಚನೆ ಇಲ್ಲ, ನನ್ನ ಮಗಳು ಅವಳನ್ನ ನೋಡ್ಕೊತಾವಳೆ. ಐಶ್ವರ್ಯನ ಮನೆ ಕರೆಯೋದು ಅವಾಗ ಮಾತಾಡ್ಸೋದೆಲ್ಲ ಮಾಡ್ತಾ ಇರ್ತಾರೆ. ಇವರು ಈಗ ಅಮೇರಿಕಕ್ಕೆ ಹೋಗ್ತಾರೆ. ಎಷ್ಟು ದಿವಸ ಇರ್ತಾರೋ ಗೊತ್ತಿಲ್ಲ. ಆದ್ರೂ ಬಾಬು ಬೇಗ ಕರ್ಕೊಂಡ್ಬಂದ್ಬಿಡಪ್ಪ, ಜೊತೆಲೆ ಕರ್ಕೊಂಡ್ಬಂದ್ಬಿಡು. ಯಾಕೆಂದ್ರೆ ಫೋಟೋ ತೆಗಿಯೋದ್ರಿಂದ ಹಿಡಿದು ಬಾಗ್ಲಾಗ ಹೋಗೋ ಗಂಟ ಎಲ್ಲ ನೋಡ್ಕೊತಾರೆ. ಅದರಿಂದ ನಮ್ಗೇನು ಭಯ ಇಲ್ಲ ಆ ವಿಚಾರದಲ್ಲಿ. ಎಲ್ಲಿ ನಾಗೇಶ್ ಮೂರ್ತಿ? ಇಲ್ಲೇ ಎಲ್ಲ ತೆಗಿಯುತ್ತೆ. ಹೇಳ್ಬಿಡ ಬೇರೆ ಬೇರೆಯವರಲ್ಲಿ ಫೋಟೋಗಳನ್ನ ಅಷ್ಟು ಚೆನ್ನಾಗಿ ತೆಗೆದು ಕಳಿಸ್ತೀರಿ. ಮನೆಯವರಿದ್ದಾಗ ತೆಗಿಯಲ್ವಾ? ತೆಗಿತೀವಿ. ಹೆಚ್ಚಿಗೆ ಮಾತಾಡುವಂಥದ್ದು ಏನಿಲ್ಲ ಈಗ. ಯಾಕೆಂದರೆ ನನಗಿಂತ ತುಂಬ ನುಡ್ತಿರೋರು ನಮ್ಮ ಪ್ಯಾಲೇಸ್ ಸಿಟಿಯ ಸದಸ್ಯರುಗಳು. ಅವರು ಈ ಸಂಸ್ಥೆನ ಚೆನ್ನಾಗಿ ಕಾಪಾಡ್ತಾರೆ, ನೋಡ್ಕೊಂಡು ಹೋಗ್ತಾರೆ ಅನ್ನೋ ಭಾವನೆ, ಭರವಸೆ ನನಗಿದೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಇರೋ ಲಯನ್ಸ್ ಸಂಸ್ಥೆಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೀವಿ. ಅವ್ರಿಗೇನಾದ್ರು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡುವಂಥದ್ದಿದ್ರೆ ಅವರ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ನೀವು ಕೂಡ ಅವ್ರನ್ನ ಉತ್ತುಂಗಕ್ಕೆ ತಗೊಂಡೋಗಿ ಬೆಳೆಸಿ ಆ ಸಂಸ್ಥೆನ ಮಲ್ಟಿಪಲ್ ಲೆವೆಲಲ್ಲಿ ಒಂದು ಒಳ್ಳೆಯ ಮಹಿಳಾ ಸದಸ್ಯರನ್ನೇ ಹೊಂದಿರುವಂಥ ಸಂಸ್ಥೆ ಅಂತ ಹೇಳಿ ಆ ಮಲ್ಟಿಪಲ್ ಅವಾರ್ಡ್ಗೂ ಕೂಡ ಅವರು ಪಾತ್ರರಾಗುವಂಥ ಎಲ್ಲ ಒಂದು ಗುಣಗಳನ್ನು ಈ ಸಂಸ್ಥೆಗೆ ನೀವು ದಾರಿ ಎರಿಬೇಕು ಅಂತ ಹೇಳ್ತಾ, ಇವತ್ತು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಹೇಳ್ತಾ, ಮಹೇಶ್ವರಿಯವರ ನಾಯಕತ್ವದ ತಂಡ ಒಳ್ಳೆ ಕೆಲಸ ಮಾಡಲಿ. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಸೇವಾ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸ್ತೀವಿ ಅಂತೇಳಿ ಇವತ್ತು ಈ ದಿನ ಜಿಲ್ಲಾ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ. ಅವರಿದ್ದರೆ ಅವರೇ ಮಾಡಬೇಕಾಗಿತ್ತು. ಅವರು ನನಗೆ ಈ ಜವಾಬ್ದಾರಿಯನ್ನು ವಹಿಸೋದು. ಅವರಿದ್ದರೆ ನಾನು ತಪ್ಪಿಸ್ಕೊತಿದ್ದೆ. ಇವತ್ತು ನನ್ನ ಕೆಲಸ ಮುಗಿಸ್ತಿದ್ದೆ. ತೊಂದರೆ ಇಲ್ಲ, ಬೆಳಗ್ಗೆ ಬೇಗನೆ ಇದೆಲ್ಲ ಮುಗಿಸ್ಬಿಟ್ಟು ರಾತ್ರಿ ಹೊರಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂಸ್ಥೆಯ ಅವರಿಗೆ ಕೊಡ್ತಾ ಇದ್ದೀನಿ. ಸರ್ವಿಸ್ಗೆ ಈಗ ಆಲ್ರೆಡಿ ಸುಬ್ರಹ್ಮಣ್ಯ ಅವರು ಹೇಳಿರ್ತಾರೆ, ಇದನ್ನು ಸರ್ವಿಸ್ಗೆ ಯೂಸ್ ಮಾಡಿ. ಹೊಸ ಸಂಸ್ಥೆ, ಹಳೆಯ ಸಂಸ್ಥೆಯ ಸ್ಪಾನ್ಸರ್ ಸಂಸ್ಥೆಯ PhDಗಳಿಗೆ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಪಿನ್ನನ್ನು ಕೊಡಬೇಕು ಅಂತ ನನಗೆ ಆದೇಶ ಮಾಡಿದ್ದಾರೆ. ಅದರಂತೆ ನಾನು ಪ್ಯಾಲೇಸ್ ಸಿಟಿಯ PhDಗಳಿಗೆ ನಾನು ಈ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಪಿನ್ನನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು 3 ಜನರು ಬನ್ನಿ. ನಾನು ದುಡ್ಡು ಕೊಡ್ತೀನಿ, ವಾಚನು ಕೊಡ್ತಾರೆ, ಜಯಕುಮಾರು ಕೊಡ್ತಾರೆ. ನಾವೆಲ್ಲ ಮಾತ್ಕೊಟ್ಟಿದ್ದೀವಿ. ನೀನೊಂದಷ್ಟು ಕೊಟ್ಬಿಟ್ಟು ಹಾಕ್ಬಿಡಪ್ಪ. 200% ಆಗುತ್ತೆ ಪ್ಯಾಲೇಸ್ ಸಿಟಿ. ಅವರ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡೋದಕ್ಕೆ ರೆಡಿಯಾಗಿರುವ ನನ್ನ ಸಹೋದ್ಯೋಗಿ ಇಂಜಿನಿಯರ್ ರಾಜು ಬರಬೇಕು. ಅವ್ರಿಗೂ ಕೂಡ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಈ ಸಂದರ್ಭದಲ್ಲಿ ಆಗ್ತೀನಿ.
ಈ ವರ್ಷದ ಮಹತ್ವ ಇದೆಯೋ ಅದೇ ರೀತಿ 1.5 ಮಿಷನ್ದು ಇದಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಅದು ವೆಂಕಟೇಶ್ವರ ತರಕ್ಕೆ ಹೋಗಿದ್ದಾರೆ. ಇಲ್ಲಿ ನನಗೆ ಕೆಲವರು ಭಾಳ ಹಳೆಯ ಸ್ನೇಹಿತರುಗಳಿದ್ದಾರೆ. ಕೆಲವರು ಕೊಟ್ಟಿರ್ಬೇಕು ಅಂತ ಕಾಣಿಸುತ್ತೆ. ಈಗ ಒಂದು 4-5 ಜನ ನನ್ನ ಸ್ನೇಹಿತರಿಗೆ, ಯಾಕೆಂದರೆ ಅದು ಹೆಚ್ಚಿಗೆ ಕೊಡೋಕ್ಕಾಗಲ್ಲ. ಈ ಕ್ಲಬ್ನಲ್ಲಿ ಇರೋರು ಎಲ್ಲರಿಗೂ ಕೊಡಬೇಕು. ಆದರೆ ಒಂದು 3-4 ಪಿನ್ ಕೊಡ್ಬೋದು. ಅದನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಒಂದು ವನರಾಜು ನನ್ನ ಗೆಳೆಯ, ಭಾಳ ಒಂದೇ ತಾಲೂಕಿನವರು, ಅಕ್ಕಪಕ್ಕ ಊರಿನವರು, ಜೊತೆಯಲ್ಲಿ BBMPಲಿ ಅವ್ನು BDNL ಕೆಲಸ ಮಾಡಿದೆ, ನಾನು BBMPಲಿ ಕೆಲಸ ಮಾಡಿದೆ. ಮಿತ್ರ ಈ ಸಂಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಜವಾಬ್ದಾರಿ ಇವ್ರಿಗೆ ಇವ್ರಿಗೆ ಈ ಸಂದರ್ಭದಲ್ಲಿ ಪಿನ್ ಆಗ್ತಾ ಇದ್ದೀನಿ. ಇನ್ನೊಂದು ನನ್ನ